ರೈತರು ಮತ್ತು ಭಕ್ತರ ಬೆವರಿನ ಕಾಣಿಕೆ ಕಣಪ್ಪ. ಹುಷಾರು. ನೇರವಾಗಿ ಗುರುಗಳಿಗೆ ತಲುಪಿಸಿ ಅವ್ರು ಏನು ಹೇಳ್ತಾರೋ ಅದನ್ನ ಗಮನದಲ್ಲಿಟ್ಟು ಕೇಳಿಸ್ಕೊಂಡು ನಂಗೆ ಬಂದು ಹೇಳು. ಸರಿ ಅಣ್ಣ. ಶ್ರೀಮಠದ ಕಾಣಿಕೆ ವೆಂಕಟನಾಥ ಅದನ್ನ ಗುರುಗಳಿಗೆ ತಲುಪಿಸ್ಬೇಕು. ಅದನ್ ಬಿಟ್ಟು ದಾರಿಯಲ್ಲಿ ಯಾರಿಗೋ ಕಷ್ಟ ಇತ್ತು, ಇನ್ಯಾರಿಗೋ ಕಾಯಿಲೆ ಇತ್ತು ಅಂತ ದಾನ ಮಾಡ್ಬಿಟ್ಯಾ? ಅತ್ತಿಗೆ, ಒಂದ್ ವೇಳೆ ದಾನ ಮಾಡಿದ್ರು ಅದ್ರ ಪುಣ್ಯ ನಿಮ್ ಪತಿದೇವ್ರಿಗೆ ಬರೋದು. ಅಪ್ಪ ವೆಂಕಟನಾಥ, ನಿಜವಾಗ್ಲು ದಾನ ಗೀನ ಮಾಡ್ಬಿಟ್ಯಾ? ಕಷ್ಟಪಟ್ಟು ಸಂಗ್ರಹ ಮಾಡಿದ ಕಾಣಿಕೆ ಕಣಪ್ಪ ಅದು. ಅಣ್ಣ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಹಬ್ಬ. ಹೌದು, ಅತ್ತೆ ಹೇಳ್ತಿರೋದು ಸರಿ ಇದೆ. ಹೇಗೂ ವೆಂಕಟನಾಥ ಅಲ್ಲೇ ಇದ್ದಾನೆ, ನಾಳೆನೆ ಹೊರಡು. ಅವನು ನೋಡ್ದಾಗತ್ತೆ. ಗುರುಗಳಿಗೆ ಅವನ ಮೇಲೆ ವಿಶೇಷವಾದ ಪ್ರೀತಿ ಇರೋದ್ರಿಂದ ಈ ವಿಷಯದ ಬಗ್ಗೆ ಸ್ಪಷ್ಟತೆನೂ ಸಿಗುತ್ತೆ. ಹಾ, ಬುತ್ತಿ ಸಿದ್ಧ ಮಾಡ್ತೀನಿ. ನಾಳೆ ಮುಂಜಾನೆನೆ ಹೊರಟ್ಬಿಡಿ. ಅಮ್ಮ, ನೆನೆದವರ ಮನದಲ್ಲಿ ನಿನ್ನ ವಿಷಯನೇ ಮಾತಾಡ್ತಿದ್ವಿ, ಅಷ್ಟ್ರಲ್ಲಿ ನೀನೇ ಬಂದೆ ನೋಡು. ಹೋದ್ ಕೆಲಸ ಏನಾಯ್ತು? ಗುರುಗಳು ಸಿಕ್ಕಿದ್ರಾ? ಗುರುಗಳ ದರ್ಶನನೂ ಆಯ್ತು, ಗುರುಗಳ ಮಾರ್ಗದರ್ಶನನೂ ಆಯ್ತು. ಅವರು ನನಗೆ ಅಧ್ಯಾಪಕ ಹುದ್ದೆಯನ್ನ ದಯಪಾಲಿಸಿದ್ದಾರೆ. ಹೌದಾ? ನಾನು ಹೇಳಿಲ್ವಾ ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಅಂತ? ಅಧ್ಯಾಪಕ ಹುದ್ದೆ ಅಂದರೆ ನಿನ್ನ ಜ್ಞಾನ ಭಂಡಾರ ವಿಸ್ತಾರವಾಗುತ್ತೆ, ಕೈಗಿಷ್ಟು ಪಗಾರನೂ ಸಿಗುತ್ತೆ. ಹಂಡೆ ಕಳ್ಕೊಂಡು ಲೋಟ ಸಿಕ್ಕಿದ್ದಕ್ಕೆ ಸಂಭ್ರಮ ಪಡೋ ಹಾಗಾಗಿದೆ ನಮ್ಮ ಸ್ಥಿತಿ. ತಮ್ಮನ ಹುದ್ದೆ ಆಗಿರ್ಲಿ, ಅಣ್ಣನ ಹುದ್ದೆ ಹೋಯ್ತಲ್ಲ, ಮೊದಲು ಅದನ್ನ ವಿಚಾರಿಸಿ. ಅದು ನನಗೆ ಅಲ್ಲೇ ಗೊತ್ತಾಯ್ತು ಅತ್ಗೆ. ಭೋಗೇಂದ್ರ ಈ ವಿಷಯದಲ್ಲಿ ಹಸ್ತಕ್ಷೇಪ ನಡೆಸಿರೋದು ನಿಜ. ಹಾಗಿದ್ಮೇಲೆ ಅವನ್ನ ದಂಡಿಸಿ ಕೇಳಬೇಕಾಗಿತ್ತು. ಈಗ ಅದಕ್ಕೆ ಸಮಯ ಸರಿಯಿಲ್ಲ ಅತ್ತಿಗೆ. ನಾವು ಅವನ ವಿರುದ್ಧ ಹೋದ್ರೆ ನಮಗೆ ಪ್ರತಿಕೂಲ ಆಗಬಹುದು. ಭೋಗೇಂದ್ರನ ಮನಸ್ಸು ಈಗಿನ್ನೂ ಉಕ್ಕೇರಿದ ಹಾಲಿನಂತಿದೆ. ಅದಕ್ಕಿನ್ನಷ್ಟು ಉಡಿ ಹಾಕಿದ್ರೆ ಹಾಲು ಉಕ್ಕುತ್ತೆ, ಜೊತೆಗೆ ಸುಟ್ಟು ವಾಸನೆ ಸುತ್ತಲೂ ಹರಡುತ್ತೆ. ಆಗ ಚೆಲ್ಲಿದ ಹಾಲ್ಗಿಂತ ಉರಿ ಹಾಕಿದವರೇ ಅಪವಾದ ಹೊರಬೇಕಾಗುತ್ತೆ. ಅದಕ್ಕಿಂತ ಅದರ ಮೇಲೆ ಒಂದಿಷ್ಟು ಗಾಳಿ ಬೀಸಿ ತಣ್ಣಗಾಗಕ್ಕೆ ಬಿಡಬೇಕು. ಆಗ ಹಾಲು ಉಕ್ಕಲ್ಲ, ನಮ್ಮ ಬೆರಳು ಸುಡಲ್ಲ. ಅಂದ್ರೆ ಅಲ್ಲಿವರೆಗೂ ನಮ್ಮ ಕೈಲಿರೋ ಅಧಿಕಾರನ ಬಿಟ್ಕೊಟ್ಟು ಇನ್ಯಾರಿಗೋ ಬೇರೆಯವ್ರಿಗೆ ಬಿಡ್ಬೇಕಾ? ಅಧಿಕಾರ ಶಾಶ್ವತವೇ ಅಣ್ಣ. ಇವತ್ತು ನಮ್ಮ ಕೈಲಿ, ನಾಳೆ ಬೇರೆಯವರ ಕೈನಲ್ಲಿ, ನಾಳಿದ್ದು ಮತ್ತೊಬ್ಬರ ಕೈಲಿ. ಹೇಗಿದ್ರೂ ಮಠಾನೇ ದಾನ ಮಾಡಿರೋ ಭೂಮಿ ಇದೆ. ನಾವೇ ಬೇಸಾಯ ಮಾಡಿದ್ರೆ ಸಂಸಾರ ನಡೆಸೋದು ಕಷ್ಟ ಆಗಲ್ಲ. ಜೊತೆಗೆ ನನಗೂ ಹುದ್ದೆ ಸಿಕ್ಕಿದೆ, ಅದರಿಂದನೂ 4 ಕಾಸು ಬರುತ್ತೆ. ಸಾಕಲ್ವಾ? ವೈರಾಗ್ಯದ ಮಾತುಗಳಿಂದ ಜೀವನ ಸಾಗೋದಿಲ್ಲ ವೆಂಕಟನಾಥ. ಈ ವಿಚಾರ ಗುರುಗಳ ಗಮನಕ್ಕೆ ಬಂದಿದೆಯೋ ಇಲ್ವೋ, ಮೊದಲು ಅದನ್ನು ತಿಳ್ಕೊಂಡು ಅವ್ರ ಹತ್ರ ಪ್ರಸ್ತಾಪಿಸಬೇಕು. ಅವ್ರೇನು ಹೇಳ್ತಾರೋ ಆಮೇಲೆ ಮುಂದಿನ ಮಾತು. ಅವನಿಗೆ ನಮ್ಮ ವಂಶದ ಕೆಚ್ಚು, ಗಂಡೆದೆ, ಭಂಡ ಧೈರ್ಯ ಸಹಜವಾಗಿ ಬಂದ್ಬಿಟ್ಟಿದೆ. ಅದನ್ನು ನೀನು ಸಹಿಸ್ಕೋಬೋದು, ಆದರೆ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಹಿಸ್ಕೊಳ್ಬೇಕಾಗತ್ತೆ. ನಿಮಗೆ ಸೇರಬೇಕಾದದನ್ನೆಲ್ಲ ಬಂಡಿಗಳಲ್ಲಿ ಆವಾಗವಾಗ ಸೇರಿಸ್ತಾ ಇದ್ದೀವಿ ಅಲ್ವೇ? ಹಾಗೆ ನನಗೆ ಸೇರಿದ್ದನ್ನು ತಾವು ಸಹಿಸ್ಕೊಳ್ಬೇಕಾಗತ್ತೆ. ನಾವು ಲೆಕ್ಕದಲ್ಲಿ ಏನೇನು ತೋರಿಸ್ಬೇಕು ಅದನ್ನೆಲ್ಲ ತೋರಿಸಿ ಆಗಿದೆ. ಸುಧೀಂದ್ರ ಗುರುಗಳು ಈಗ ಲೆಕ್ಕಪತ್ರದಲ್ಲಿ ಆಸಕ್ತಿ ತೋರಿಸ್ತಾ ಇರೋದ್ರಿಂದ ನನಗೂ ಕಷ್ಟವಾಗಿದೆ. ಅದನ್ನು ನೀವು ನಿಭಾಯಿಸ್ತೀರಾ ಬಿಡಿ. ಆದರೆ ನನಗೀಗ ಬಂಡೆಕಲ್ ತಲೆ ಮೇಲೆ ಬಿದ್ದ ಹಾಗಾಗಿದೆ. ವೆಂಕಟನಾಥ ಮಠಕ್ಕೆ ಬಂದು ಹೋದ ಅಂತ ಗೊತ್ತಾದ ಮೇಲೆ ನಾನು ಮಠಕ್ಕೆ ಓಡೋಡಿ ಬಂದೆ. ಗುರುಗಳ ಹತ್ರ ಏನೋ ಚರ್ಚೆ ನಡೆದಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನಮಗೇನು ಬರಲಿಲ್ವಲ್ಲ, ಅವರ ಮಾತುಗಳೆಲ್ಲ ಗುಟ್ಟಾಗಿರುತ್ತೆ. ಮೇಲಾಗಿ ಅದನ್ನು ನಾವು ಕದ್ದು ಕೇಳಿಸ್ಕೊಳ್ಳೋ ಹಾಗೂ ಇಲ್ಲ. ಯಾಕಂದರೆ ಸುಧೀಂದ್ರ ಗುರುಗಳು
ಇರುವೆಯ ಹೆಜ್ಜೆ ಶಬ್ದಗಳನ್ನು ಕೇಳಿಸ್ಕೊಳ್ತಾರೆ. ಆ ವೆಂಕಟನಾಥ ಮಧುರೆನಲ್ಲಿದ್ದವನು. ಅವನ ಭಾವನೆ ನೆರವಿನಿಂದ ರಾಜರ ಆಸ್ಥಾನದಲ್ಲೇ ಏನೋ ಒಂದು ಕೆಲಸ ಕೆಟ್ಟಿಸ್ಕೊಂಡು ಹಾಯಾಗಿರ್ಬೋದಾಗಿತ್ತು. ಇಲ್ಲಿಗೆ ಯಾಕೆ ಬಂದು ಒಕ್ಕರ್ಸ್ಕೊಂಡೋ? ಗುರುಗಳೇನಾದರೂ ಕರೆಸ್ಕೊಂಡ್ರಾ? ಇರಬಹುದು, ಆದರೆ ಈ ವಿಚಾರ ನಮ್ಗೆ ಯಾವುದು ತಿಳಿದಿಲ್ಲ. ನಾನು ಮಠದಲ್ಲಿ ಮುಖ್ಯ ಸ್ಥಾನದಲ್ಲಿದ್ದರೂ ಇತ್ತೀಚಿನ ಯಾವುದೇ ಮುಖ್ಯ ಸಮಾಚಾರಗಳು ನನ್ನ ಕಿವಿಗೆ ಬೀಳ್ತಾ ಇಲ್ಲ. ಅಷ್ಟು ಸೂಕ್ಷ್ಮಮತಿಗಳು ಇಬ್ಬರು ಗುರುಗಳು. ಅಲ್ಲ, ಆ ಗುರುರಾಜ ಪದೇ ಪದೇ ಮಠದ ಹತ್ರ ಬರ್ತಾ ಇದ್ದಾನೆ. ಈಗ ಅವನ ತಮ್ಮನೂ ಬರ್ತಾ ಇದ್ದಾನೆ. ಅವರಿಬ್ಬರು ಏನಾದರೂ ಸೇರಿ ಗುರುಗಳನ್ನು ಮೆಚ್ಚಿಸಿ ಮಠದಲ್ಲಿ ಆವರಿಸ್ಕೊಂಡ್ರೋ ನಮ್ಮನ್ನು ಖಂಡಿತವಾಗಿಯೂ ಹೊರಗೆ ಹಾಕ್ಬಿಡ್ತಾರೆ. ಇದೇ ಕಾರಣಕ್ಕೆ ನಿನ್ನ ಮಗ ಭೋಗೇಂದ್ರನಿಗೆ ನಾನು ಆಗಾಗ ಬುದ್ಧಿ ಹೇಳೋದು. ಅದು ಬಿಡಿ, ಅವನನ್ನು ನಾನು ಸರಿ ಮಾಡ್ತೀನಿ. ಆದರೆ ಆ ವೆಂಕಟನಾಥ ಇಲ್ಲಿಗೆ ಬರ್ತಾ ಇರೋದ್ರಿಂದ ಇಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕಾದರೂ ನಾನು ಪದೇ ಪದೇ ಮಠಕ್ಕೆ ಬರ್ತಾ ಇರ್ತೀನಿ. ಇರಲಿ, ಮೊದಲು ಗುರುಗಳನ್ನ ಭೇಟಿ ಮಾಡ್ಕೊಂಡು ಬರ್ತೀನಿ. ಈಗ ಅದು ಸಾಧ್ಯವಿಲ್ಲ. ಯಾಕೆ? ಹಿರಿಯ ಗುರುಗಳು ಯೋಗ ನಿದ್ರೆಯಲ್ಲಿದ್ದಾರೆ. ಸುಧೀಂದ್ರ ಗುರುಗಳು ಪೂಜೆಯಲ್ಲಿದ್ದಾರೆ. ಇನ್ನು 2 ದಿನ ಯಾರನ್ನೂ ನೋಡೋದಿಲ್ಲ. ಛೇ, ಈಗಿನ ಪರಿಸ್ಥಿತಿನಲ್ಲಿ ನಾನು ಅವರನ್ನು ಭೇಟಿ ಮಾಡದೆ ಹೋಗೋ ಹಾಗೆ ಇಲ್ಲ. ಅಲ್ಲ, ನನ್ನ ಮಗನಿಂದ ಏನಾದರೂ ತಪ್ಪುಗಳಾಗಿದ್ರೆ? ಆಗಿದ್ರೆ ಅಲ್ಲ, ಆಗಲೇ ಸಾಕಷ್ಟು ತಪ್ಪುಗಳು ಆಗೋಗಿವೆ. ಅದೇ ಆ ತಪ್ಪುಗಳು ಗುರುಗಳ ಗಮನಕ್ಕೆ ಬಂದಿದ್ರೆ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು ಕ್ಷಮೆ ಕೇಳ್ತೀನಿ. ಇಲ್ಲಾಂದರೆ ನಮ್ಮ ಮುಂದಿನ ದಾರಿ ನಮಗೆ ಬಹಳ ಕಷ್ಟ ಆಗಿಬಿಡುತ್ತೆ. ಗುರುಗಳು ಭೋಗೇಂದ್ರನ ಬಗ್ಗೆ ಕೇಳಿದಾಗ ನಾನು ಒಳ್ಳೆಯ ಅಭಿಪ್ರಾಯವನ್ನೇ ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ಸದ್ಯಕ್ಕೆ ನೀನು ಗುರುಗಳ ದರ್ಶನಕ್ಕೆ 2 ದಿನ ಕಾಯಲೇಬೇಕು.